ಹಾಲೆಲೂಯ. ಇವತ್ತು ನಾನು ಮಾತನಾಡಲಿರುವಂಥ ಒಂದು ಸಂದೇಶದ ವಿಷಯ ಹೀಗೆ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನ ಜೀವಿತದಲ್ಲಿ, ನೋಹನ ಜೀವಿತದಲ್ಲಿ, ಇಸಾಕನ ಜೀವಿತದಲ್ಲಿ, ಯಾಕೋಬನ ಜೀವಿತದಲ್ಲಿ ನಾವು ನೋಡುವುದಾದರೆ ಹಳೆ ಒಡಂಬಡಿಕೆ ಭಕ್ತರು ದೇವರಿಗಾಗಿ ಅವರು ಮಾತು ಕೊಡುತ್ತಾ ಇದ್ರು, ದೇವರ ಹೇಳಿದ ಕಾರ್ಯಗಳನ್ನು ಮಾಡುತ್ತಾ ಇದ್ರು. ಮಾಡುವಾಗ ಅದಕ್ಕೆ ಒಡಂಬಡಿಕೆ ಮಾಡಿ, ಪ್ರತಿಷ್ಠೆ ಮಾಡಿ, ಅದಕ್ಕೆ ಸಾಕ್ಷಿಯಾಗಿ ಒಂದು ಗುರುತನ್ನ ಅವರು ಇಟ್ಟುಕೊಳ್ಳುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಆದಿಕಾಂಡ 8ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಕಾಣುತ್ತೇವೆ, ಸಂಜೆಯಲ್ಲಿ ಆ ಪಾರಿವಾಳವನ್ನು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ, ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು. ದೇವ ಪಾರಿವಾಳವು ಹಿಂತಿರುಗಿ ಬರುವಾಗ ಅಲ್ಲಿ ಬಹಳ ಸುಂದರವಾದದ್ದನ್ನು ನೋಡ್ತೇವೆ. ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಅದರ ಬಾಯಲ್ಲಿ ಹಿಡಿದುಕೊಂಡು ಅದು ಬಂದಿತ್ತು. ದೇವರಿಗೆ ಸ್ತೋತ್ರವಾಗಲ್ಪಡೆ. ನೋಹನಿಗೆ ನೋಡ್ಲಿಕ್ಕೆ ಆಗಲಿಲ್ಲ, ಇನ್ನಿತರ ಯಾವ ಸಂಗತಿಗಳಿಗೂ ನೋಡ್ಲಿಕ್ಕೆ ಆಗಲಿಲ್ಲ. ಆದರೆ ಪಾರಿವಾಳವನ್ನು ಬಿಟ್ಟಾಗ ನಾವು ನೋಡ್ತೇವೆ, ಅದರ ಬಾಯಲ್ಲಿ ನೀರು ಹರಿದು ಹೋಗಿ ಈಗ ಭೂಮಿಯಲ್ಲಿ ತಿರುಗಿ ಎಣ್ಣೆ ಮರಗಳು ಚಿಗುರಲ್ಪಟ್ಟಿದೆ. ಆ ಹೊಸ ಚಿಗುರನ್ನು ಹಿಡಿದುಕೊಂಡು ತನ್ನ ಯಜಮಾನನಾಗಿರುವಂತ ನೋಹನ ಬಳಿಗೆ ಗುರುತಾಗಿ ಅದು ತಂದಿತು. ದೇವರಿಗೆ ಸ್ತೋತ್ರ. ದೇವರ ಕೋಪದ ಆ ಕಾರ್ಯ ಭೂಮಿಯ ಮೇಲಿಂದ ತಣದಿದೆ. ದೇವರ ಪ್ರಳಯ ಸುರಿಸಲ್ಪಟ್ಟಂತ ಒಂದೊಂದು ಕಾರ್ಯಗಳು ಕಾಣದೆ ಭೂಮಿಯಿಂದ ತಣಿಯಲ್ಪಟ್ಟಿದೆ ಎಂಬುದನ್ನು ಸಂದೇಶವನ್ನು ಸಾಕ್ಷಿಯಾಗಿ ಹೇಳುವುದಕ್ಕೆ ಪಾರಿವಾಳವು ತನ್ನ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರನ್ನು ತನ್ನ ಯಜಮಾನನಾಗಿರುವ ನೋಹನಿಗೆ ತಂದು ಅದು ತೋರಿಸಿತು. ಆಗ ಆ ನೋಹನು ತಿಳಿದವನಾಗಿ, ಭೂಮಿಯ ಮೇಲೆ ಅದನ್ನು ಇಳಿದು ಪ್ರಥಮವಾಗಿ ದೇವರನ್ನು ಆರಾಧಿಸಿದ್ದನ್ನು ನಾವು ಕಾಣುವರಾಗಲ್ಪಡಲಿ. ಇವತ್ತು ದೇವರ ಮಗನೇ, ಇವತ್ತು ದೇವರ ಮಕ್ಕಳೇ, ಇವತ್ತು ದೇವರ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರೇ, ಇವತ್ತು ದೇವರ ಸನ್ನಿಧಿಯಲ್ಲಿ, ಇವತ್ತು ನಾವು ದೇವರ ಸಭೆಗಳಿಗೆ ಇವತ್ತು ನಾವು ಬರುತ್ತಾ ನಾವು ಇದ್ದೇವೆ. ಇವತ್ತು ಜನಾಂಗಗಳ ಮಧ್ಯದಲ್ಲಿ ನಾವು ಹೋಗುತ್ತಾ ಬರುತ್ತಾ ಇದ್ದೇವೆ. ಇವತ್ತು ಸಭೆಗೆ ನಾವು ಹೋಗುತ್ತಾ ಬರುತ್ತಾ ಇದ್ದೇವೆ. ಆದರೆ ಪಾರಿವಾಳದ ಬಾಯಲ್ಲಿ ಹೊಸ ಮರದ ಚಿಗುರು ಇದ್ದ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ದೇವರ ಮಹಿಮೆಯುಳ್ಳ ಹೊಸ ಜೀವಿತ, ನೂತನ ಜೀವಿತ ಮಾಡುವ, ಹೊಸ ಬದುಕನ್ನು ಕೊಡುವ, ಹೊಸ ಬಾಳನ್ನು ರೂಪಿಸುವ ದೇವರ ಮಹಿಮೆಯುಳ್ಳ ಶಕ್ತಿಯ ಕಾರ್ಯದ ಸುವಾರ್ತೆಗಳನ್ನು ನಮ್ಮ ಬಾಯಿತುಟಿ ನಾಲಿಗೆಯಿಂದ ಹೇಳಿ, ಈಗ ಹೊಸ ಆತ್ಮಗಳನ್ನ, ಹೊಸ ಜನಾಂಗವನ್ನ, ಹೊಸ ಮಹಿಮೆಯುಳ್ಳ ಕ್ರಿಯೆಗಳನ್ನ ಮಾಡುವುದಕ್ಕಾಗಿ ನಾವು ಗುರುತುಗಳಾಗಿ ದೇವರ ಸನ್ನಿಧಿಗೂ ನಮ್ಮ ಒಡನಾಟಗಳು ನಮ್ಮ ಮಧ್ಯದಲ್ಲಿ ಇದೆಯೋ ಎಂಬುದನ್ನು ನಾವು ಯೋಚನೆ ಮಾಡಿಕೊಳ್ಳುವರಾಗಿರೋಣ. ಹಾಲೆಲೂಯ.